ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೋಡಿ, ಸಹಜವಾಗಿ ಯಾವಾಗ ಅಪ್ರೂವರ್ ಆಗಿ ಈಗ ಕೋರ್ಟ್ನಿಂದ ಪರ್ಮಿಷನ್ ಸಿಗ್ತಾ ಇದ್ದಂತೆ ಸಹಜವಾಗಿ ದರ್ಶನ್ ಅವರಿಗೆ ಈಗ ನಡುಕ ಸ್ಟಾರ್ಟ್ ಆಗಿದೆ. ಟ್ರಯಲ್ ಅವಧಿ ಮುಗಿಯೋವರೆಗೆ ಕೂಡ ಪ್ರದೋಷ್ ನ್ಯಾಯಾಂಗ ಬಂಧನದಲ್ಲೇ ಇರಬೇಕು. ಸುಳ್ಳು ಸಾಕ್ಷಿ ಹೇಳಿಕೆ ಕೊಟ್ರೆ ಮತ್ತೆ ಆರೋಪಿ ಸ್ಥಾನಕ್ಕೆ ಕಳಿಸೋದಾಗಿ ಕೂಡ ಆದೇಶವನ್ನ ನೀಡಲಾಗಿದೆ. ಮಾಫಿ ಸಾಕ್ಷಿಯನ್ನ ಅಂಗೀಕರಿಸಿ ಆದೇಶವನ್ನ ನೀಡಿದ್ದಾರೆ ನ್ಯಾಯಾಧೀಶೆ ಸುಜಾತಾ ಸಾಮ್ರಾಣಿ ಅವರು. ಪ್ರದೋಷ್ ಮಾಫಿ ಸಾಕ್ಷಿ ಅಂಗೀಕಾರ ಬೆನ್ನಲ್ಲೇನೆ ದರ್ಶನ್ ಅವರಿಗೆ ಈಗ ನಡುಕ ಸ್ಟಾರ್ಟ್ ಆಗಿದೆ. ಕೊಲೆ ಪ್ರಕರಣದ ಉಳಿದ 16 ಆರೋಪಿಗಳಿಗೂ ಕೂಡ ಸಂಕಷ್ಟ ಎದುರಾಗುತ್ತೆ. ಯಾಕಂತಂದ್ರೆ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಉಳಿದ 16 ಮಂದಿ ಆರೋಪಿಗಳಿಗೂ ಕೂಡ ಸಹಜವಾಗಿ ತಲೆಬಿಸಿಯಾಗಿದೆ. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಈಗ ಸಾಕ್ಷ್ಯವನ್ನ ನುಡಿತಾನೆ A14 ಪ್ರದೋಷ್. ಮಾಫಿ ಸಾಕ್ಷಿ ಹೇಳುವಾಗ ಸತ್ಯವನ್ನೇ ಹೇಳಬೇಕು ಅಂತ ಕಂಡೀಷನ್ ಹಾಕಲಾಗಿದೆ. ಯಾವುದೇ ಕಾರಣಕ್ಕೂ ಆತ ಸುಳ್ಳು ಹೇಳುವಂತಿಲ್ಲ. ಟ್ರಯಲ್ ಅವಧಿ ಮುಗಿಯೋವರೆಗೂ ಕೂಡ ನ್ಯಾಯಾಂಗ ಬಂಧನದಲ್ಲೇ ಇರಬೇಕು. ಒಂದು ವೇಳೆ ಸುಳ್ಳು ಸಾಕ್ಷಿ ಏನಾದರೂ ಕೊಟ್ರೆ ಮತ್ತೆ ಆರೋಪಿ ಸ್ಥಾನಕ್ಕೆ ಆತನನ್ನ ಕಳಿಸಲಾಗತ್ತೆ. ಇದು ಮಾಫಿ ಸಾಕ್ಷಿ ಅಂಗೀಕರಿಸಿ ಆದೇಶವನ್ನ ಕೊಟ್ಟಿರೋದು ನ್ಯಾಯಾಧೀಶರು. ಒಂದಷ್ಟು ಕಂಡೀಷನ್ಗಳು ಹಾಕಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಆಲ್ರೆಡಿ ಈಗ ಮಾಫಿ ಸಾಕ್ಷಿ ವಿಚಾರ ದರ್ಶನ್ ಅಂಡ್ ಗ್ಯಾಂಗ್ಗೆ ಸಿಕ್ಕಾಪಟ್ಟೆ ತಲೆಬಿಸಿ ತರಿಸಿತ್ತು. ಮತ್ತೊಂದು ಕಡೆಗೆ ಒಂದಷ್ಟು ಕಂಡೀಷನ್ಗಳನ್ನ ಹಾಕಿದ್ದಾರೆ. ಈ ಪ್ರೊಸೀಜರ್ ನೆಕ್ಸ್ಟ್ ಯಾವಾಗ ನಡೆಯುತ್ತೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಪ್ರಭು, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 14ನೇ ಆರೋಪಿಯಾದಂತ ಪ್ರದೋಷ್ ಮಾಫಿ ಸಾಕ್ಷಿಯಾಗಿ ಅರ್ಜಿ ಸಲ್ಲಿಸಿದ್ದ. ಅದನ್ನ ಇವತ್ತು ವಾದ ಮತ್ತೆ ಪ್ರತಿವಾದಗಳನ್ನ ನಡೆಸಿ ಆದೇಶವನ್ನ ಕಾಯ್ದಿರಿಸಿದ್ರು. ಜೊತೆಗೆ ಆತನ ನಡವಳಿಕೆ ಸಂಬಂಧಪಟ್ಟಂತೆ ಏನು ಜೈಲಿನಿಂದಲೂ ವರದಿಯನ್ನು ತರಿಸ್ಕೊಂಡಿದ್ದು. ಜೊತೆಗೆ ಆತನ ಮೇಲೆ ಯಾವ ಬೇರೆ ಬೇರೆ ಕೇಸುಗಳಿದಾವೆ ಅನ್ನೋದ್ರ ಬಗ್ಗೆ ಕಾಮಾಕ್ಷಿಪಾಳ್ಯ ಪೊಲೀಸರಿಂದಲೂ ಸಹ ಒಂದು ವರದಿಯನ್ನು ತರಿಸ್ಕೊಂಡು ಇವತ್ತು ಒಂದು ಅಂತಿಮವಾಗಿ ಮಾಫಿ ಸಾಕ್ಷಿ ಅರ್ಜಿ ಅಂಗೀಕಾರ ಅಥವಾ ಅಂಗೀಕಾರ ಆಗ್ಬಾರ್ದು, ಊರ್ಜಿತ ಅಥವಾ ಅನೂರ್ಜಿತ ಅನ್ನೋದ್ರ ಬಗ್ಗೆ ಒಂದು ಆದೇಶವನ್ನ ಮಾಡಿರ್ತಕ್ಕಂಥದ್ದು. ಈಗ ಎಲ್ಲವನ್ನ ಪರಿಗಣಿಸಿ ಪ್ರದೋಷ್ ಸಲ್ಲಿಸಿರ್ತಕ್ಕಂಥ ಒಂದು ಅರ್ಜಿಯನ್ನ ಕೋರ್ಟ್ ಅಂಗೀಕಾರ ಮಾಡಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಆತನಿಂದ ಹೇಳಿಕೆಯನ್ನ ಪಡೆದುಕೊಳ್ಳುವಂತ ಕೆಲಸ ಮುಂದೆ ಸಾಗುತ್ತೆ. ಆದ್ರೆ ಇದಕ್ಕೆ ದಿನಾಂಕವನ್ನ ಯಾವುದೇ ಕಾರಣಕ್ಕೂ ನಿಗದಿಪಡಿಸಿಲ್ಲ. ಮಾಮೂಲಿ ಏನು ವಾರದ 5 ದಿನ ಟ್ರಯಲ್ ನಡೆಯುತ್ತೆ. ಆ ಸಂದರ್ಭದಲ್ಲೇ ಪ್ರದೋಷ್ ಅವರಿಂದ ಮಾಫಿ ಸಾಕ್ಷಿ ಹೇಳಿಕೆ ಅಂದ್ರೆ ಅಪ್ರೂವರ್ ಸ್ಟೇಟ್ಮೆಂಟ್ ಅನ್ನ ಪಡೆದುಕೊಳ್ಳಲಾಗುತ್ತೆ. ಅದಕ್ಕೆ ನಿರ್ದಿಷ್ಟ ದಿನಾಂಕವನ್ನ ಕೋರ್ಟ್ ನಿಗದಿಪಡಿಸಿಲ್ಲ. ಆದ್ರೆ ಆ ಒಂದು ಪ್ರಕ್ರಿಯೆ ಸಂಬಂಧಪಟ್ಟಂತೆ ಯಾವಾಗ ಕೋರ್ಟ್ ವಿಚಾರಣೆ ಕೈಗೊಳ್ಳುತ್ತೆ ಆ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ ಪರವಾಗಿ ಆತ ಏನು ಒಂದು ಮಾಫಿ ಸಾಕ್ಷಿ ಹೇಳಿಕೆಯನ್ನ ಕೊಡ್ತಾನೆ ಅದನ್ನ ದಾಖಲು ಮಾಡ್ಕೊಳ್ಳುವಂತ ಕೆಲಸ ಆಗುತ್ತೆ. ಅದು ನಾಳೆ ಇರ್ಬೋದು ಅಥವಾ ನಾಳಿದಿರ್ಬೋದು. ಒಟ್ಟಾರೆ ಕೋರ್ಟ್ ಕಲಾಪ ಇರ್ತಕ್ಕಂಥ ಸರ್ಕಾರಿ ರಜೆ ದಿನ ಹೊರತುಪಡಿಸಿ ಕೋರ್ಟ್ ಕಲಾಪ ಯಾವಾಗ ಆರಂಭ ಆಗುತ್ತೆ, ಯಾವ ದಿನ ಸೂಕ್ತ ಅನ್ನೋದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಿದ್ದು. ಆ ದಿನ ಪ್ರದೋಷ್ ಅವರಿಂದ ಈ ಒಂದು ಮಾಫಿ ಸಾಕ್ಷಿ ಹೇಳಿಕೆಯನ್ನ ತೆಗೆದುಕೊಳ್ಳಲಾಗುತ್ತೆ. ಬಳಿಕ ಏನು ಆ ಮಾಫಿ ಸಾಕ್ಷಿ ಹೇಳಿಕೆ ಈಗಾಗಲೇ 11 ಪುಟಗಳ ಒಂದು ಮಾಹಿತಿಯನ್ನ ಬರ್ಕೊಟ್ಟಿರ್ತಕ್ಕಂಥದ್ದು. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ತನ್ನ ಪಾತ್ರ ಏನಿದೆ, ಜೊತೆಗೆ ಬೇರೆ ಬೇರೆ ಆರೋಪಿಗಳ ಪಾತ್ರ ಏನಿದೆ, ಇಲ್ಲಿಂದ ಕರ್ಕೊಂಡ್ಬಂದ್ರು, ಎಲ್ಲಿ ಕೊಲೆ ಮಾಡಲಾಯಿತು, ಜೊತೆಗೆ ಯಾವ ರೀತಿಯಾಗಿ ಬಾಡಿಯನ್ನ ಸಾಗಿಸಲಾಯಿತು, ಸಾಕ್ಷಿ ನಾಶಪಡಿಸೋದಕ್ಕೆ ಏನೆಲ್ಲ ಕಸರತ್ತುಗಳನ್ನ ಮಾಡುದು, ಇವೆಲ್ಲವನ್ನ 11 ಪುಟಗಳಲ್ಲಿ ಈಗಾಗಲೇ ಪ್ರದೋಷ್ ಕೋರ್ಟ್ಗೆ ಬರೆದುಕೊಟ್ಟಿದ್ದಾರೆ. ಒಂದು ಮಾಫಿ ಸಾಕ್ಷಿ ಅರ್ಜಿ ಜೊತೆಗೆ ಅವೆಲ್ಲವನ್ನ ಪರಿಶೀಲನೆ ಮಾಡಿ ಅದೇ ಹೇಳಿಕೆಯನ್ನ ಅಪ್ರೂವರ್ ಸ್ಟೇಟ್ಮೆಂಟ್ ಅಲ್ಲಿ ಕೊಡ್ತಾರ ಅಥವಾ ಚಾರ್ಜ್ ಶೀಟ್ ಅಲ್ಲಿ ಪೊಲೀಸರು ಸಂಗ್ರಹ ಮಾಡಿರ್ತಕ್ಕಂತ ಒಂದು ಸಾಕ್ಷಿಗಳಿರ್ಬೋದು. ಆ ಸಂದರ್ಭದಲ್ಲಿ ಈತ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೊಟ್ಟಿರ್ತಾನೆ. ಅದನ್ನ ಈಗ ಅಥವಾ ಆರೋಪಿಯಾಗಿ ತಪ್ಪೊಪ್ಪಿಗೆ ಹೇಳಿಕೆಯನ್ನ ಕೊಟ್ಟಿದ್ದ ಅದನ್ನ ಅಂಗೀಕರಿಸ್ತಾ ಇದ್ರು. ಆದ್ರೆ ಈಗ ಪ್ರದೋಷ್ ಬಂದು ಈ ಪ್ರಕರಣದಲ್ಲಿ ಒಬ್ಬ ಸಾಕ್ಷಿಯಾಗಿ ಪರಿಗಣನೆಯಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು. ಆರೋಪಿ ಸ್ಥಾನದಿಂದ ಸಾಕ್ಷಿ ಸ್ಥಾನಕ್ಕೆ ಈಗ ಪ್ರದೋಷ್ನನ್ನ ಲಿಸ್ಟ್ ಅಲ್ಲಿ ಕೂರಿಸಲಾಗಿದೆ. ಈಗ ಆತ ಕೊಡ್ತಕ್ಕಂಥದ್ದು ಸಾಕ್ಷಿ ಆಗಿ ಹೇಳಿಕೆಯನ್ನ ಕೊಡ್ತಾನೆ. ಅದನ್ನ ದಾಖಲು ಮಾಡ್ಕೊಳ್ತಕ್ಕಂಥ ಕೋರ್ಟು ಈತ ಹೇಳ್ತಕ್ಕಂಥದ್ದು ಸತ್ಯ ಇದೆಯಾ ಸುಳ್ಳಿದೆಯಾ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡೋದಕ್ಕೆ SPP ಅವರಿಗೆ ಸೂಚನೆ ಮಾಡಲಾಗುತ್ತೆ. ಅಲ್ಲಿ ಪೊಲೀಸರು ತನಿಖಾ ಅವಧಿಯಲ್ಲಿ ಸಂಗ್ರಹಿಸಿದಂತ ಸಾಕ್ಷಿಗಳು, ಅದು ಡಿಜಿಟಲ್ ಎವಿಡೆನ್ಸ್ ಇರ್ಬೋದು ಅಥವಾ ಟೆಕ್ನಿಕಲ್ ಎವಿಡೆನ್ಸ್ ಇರ್ಬೋದು, ಐ ವಿಟ್ನೆಸ್ ಇರ್ಬೋದು, ಈತ ಪ್ರದೋಷ್ ಹೇಳ್ತಕ್ಕಂಥ ಒಂದು ಮಾಫಿ ಸಾಕ್ಷಿ ಹೇಳಿಕೆ ಸತ್ಯವಾಗಿದೆ ಅಥವಾ ಸುಳ್ಳಾಗಿದೆ ಅನ್ನೋದನ್ನ ಪರಿಶೀಲನೆ ಮಾಡಿ ಮುಂದಿನ ಒಂದು ಕೋರ್ಟ್ ಕಲಾಪ ಇರ್ತಕ್ಕಂಥ ಸಂದರ್ಭದಲ್ಲಿ ಅಂದ್ರೆ ಟ್ರಯಲ್ ಸಂದರ್ಭದಲ್ಲಿ ಒಂದು ಸರ್ಟಿಫಿಕೇಟ್ ಅನ್ನ ಕೊಡ್ಬೇಕಾಗತ್ತೆ. ಆ ಕೆಲಸವನ್ನ SPP ಅವರು ಮಾಡ್ತಾರೆ. ಪ್ರದೋಷ್ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು
ಎಲ್ಲವೂ ಸಹ ಸತ್ಯಕ್ಕೆ ಎತ್ತಿರವಾಗಿದೆ. ಅದಕ್ಕೆ ಹೋಲಿಕೆ ಆಗ್ತಕ್ಕಂಥ ಸಾಕ್ಷಿಗಳು ಅಂದ್ರೆ ಪೊಲೀಸರು ತನಿಖಾ ತಂಡ ಕಲೆಕ್ಟ್ ಮಾಡಿರ್ತಕ್ಕಂಥ ಎವಿಡೆನ್ಸು ಇದಕ್ಕೆ ಪೂರಕವಾಗಿದೆ ಅಂತಕ್ಕಂಥ ಒಂದು ರಿಪೋರ್ಟ್ ಅನ್ನ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಲಾಗುತ್ತೆ. ಅದಾದ ಬಳಿಕ ಇತರೆ ಆರೋಪಿಗಳು ಇನ್ನುಳಿದ 16 ಜನ ಆರೋಪಿಗಳೇನಿದ್ದಾರೆ, ಪವಿತ್ರ ಗೌಡ, ದರ್ಶನ್, ನಾಗರಾಜು, ನಟರಾಜು, ಇವರೆಲ್ಲ ಏನು ಆರೋಪಿಗಳಿದ್ದಾರೆ ಅವರ ಪರ ವಕೀಲರು ಇದೇ ಪ್ರದೂಷನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂತ ಪ್ರಕ್ರಿಯೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ಏನಾದ್ರೂ ಈಗ ಮಾಫಿ ಸಾಕ್ಷಿ ಹೇಳಿಕೆ ಸಂದರ್ಭದಲ್ಲಿ ಕೊಟ್ಟಂತ ಹೇಳಿಕೆ ಅದಕ್ಕೆ ತದ್ವಿರುದ್ಧವಾಗಿ ಏನಾದ್ರೂ ಹೇಳಿಕೆಯನ್ನ ಕೊಟ್ಟಾಗ ಇದೇ ಮಾಫಿ ಸಾಕ್ಷಿಯಾಗಿರ್ತಕ್ಕಂತ ಒಂದು ಪ್ರದೂಷನ್ನ ಮತ್ತೆ A14 ಸ್ಥಾನಕ್ಕೆ ಶಿಫ್ಟ್ ಮಾಡುವಂತ ಅಲ್ಲಿಗೆ ಕಳಿಸುವಂತ ಒಂದು ಪ್ರೋಸೆಸ್ ಇರ್ತಕ್ಕಂಥದ್ದು ನೋಡ್ಬೇಕು. ಈಗ ಮುಂದೆ ನ್ಯಾಯಾಧೀಶರು ಇವತ್ತು ಅವರ ಅರ್ಜಿಯನ್ನು ಅಂಗೀಕಾರ ಮಾಡಿದ್ದಾರೆ. ಮುಂದೆ ಆರೋಪಿ ವಕೀಲರ ಹಾಜರಾತಿ, SPP ಅವರ ಹಾಜರಾತಿಯನ್ನ ಪರಿಗಣಿಸಿ ಪ್ರದೂಷ್ ಅವರ ಒಂದು ಅಪ್ರೂವ್ಡ್ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಳ್ಳಾಗುತ್ತೆ. ಪ್ರಭು, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.